ಟು ಡೇ 2 ಇನ್ MR ನೇಚರ್ ಕ್ಯೂರ್ ಹಾಸ್ಪಿಟಲ್. ಡೇ ಸ್ಟಾರ್ಟೆಡ್ ವಿತ್ ಯೋಗ ಮತ್ತು ಬಿ ಪಿ ಚೆಕ್ ಮಾಡ್ತಾರೆ ಮಾರ್ನಿಂಗ್. ಅದಾದಮೇಲೆ ಆಶ್ಕಾಟ್ ಜ್ಯೂಸ್ 7 ಗಂಟೆಗೆ, ಅದಾದಮೇಲೆ 9:30 ತಿಂಡಿ. ಇವತ್ತು ರವೆ ಗಂಜಿ ಮತ್ತು ಮಜ್ಜಿಗೆ ಕೊಟ್ಟಿದ್ದರು ನನಗೆ, ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಸಾನಾ, ಇದರ ರೇಟ್ ಬಂದುಬಿಟ್ಟು 250 ರುಪೀಸ್ ಟ್ರೀಟ್ಮೆಂಟು. ನೆಕ್ಸ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ನೆಕ್ಸ್ಟ್ EMS ಅಂತ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಷನ್ ಅಂತ ಕೊಡ್ತಾರೆ, ಚೆನ್ನಾಗಿತ್ತು ಇದು ಕೂಡ. ಸೊ ಅದಾದಮೇಲೆ ಫುಲ್ ಸುತ್ತಾಡ್ಕೊಂಡು ನಿಂತಿದೆ, ಬಿಕಾಸ್ ನಂಗೆ ಜಾಸ್ತಿ ಏನೂ ಟ್ರೀಟ್ಮೆಂಟ್ಸ್ಗಳಿಲ್ಲ, ನಾನು ಮಂತ್ಲಿ ಸೈಕಲಲ್ಲಿ ಇರೋದ್ರಿಂದ. ಅದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಹೋಗಿದೆ. ಊಟ ಅಂತೂ ಅಪ್ಪ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾನು ಸ್ವೀಟ್ ಕ್ರೇವಿಂಗಾಗಿ ಮಾಡಿಸ್ದಂಗಿತ್ತು. ಆ್ಯಪಲ್, ಬನಾನಾ ಮತ್ತು ಬಟರ್ ಮಿಲ್ಕ್ ಕೊಟ್ಟಿದ್ರು. ಅದಾದಮೇಲೆ ಸಾಯಂಕಾಲ ಕ್ಯಾರೆಟ್ ಜ್ಯೂಸ್ ಕುಡ್ಕೊಂಡು ನಾನು ನೆಕ್ಸ್ಟ್ ವಾಕಿಂಗಿಗೆ ಹೋದೆ. ನಾವು ವಿಡಿಯೋ ಎಷ್ಟು ಫಾಸ್ಟಾಗಿ ಮಾಡ್ತಿದ್ನೋ ಡೇನೂ ಕೂಡ ಅಷ್ಟು ಫಾಸ್ಟಾಗಿ ರ್ಯಾಪಿಡಾಗಿ ಆಗುತ್ತೆ. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಪೋಹಾ ಮತ್ತು ಬಟರ್ ಮಿಲ್ಕ್. ನಾನು ಕಸಿನ್ ಕೇಳ್ತಿದ್ರು ಬೋರ್ ಆಗಲ್ವಾ ಅಂತ. ನಿಜ ನೋಡಿ, ಇಷ್ಟೊಂದೆಲ್ಲ ರುಟೀನ್ ಇದ್ದರೆ ಎಲ್ಲಿ ಬೋರ್ ಆಗುತ್ತೆ. ಸೊ ಅದಾದಮೇಲೆ ಬಿ ಪಿ ಚೆಕ್ ಈವ್ನಿಂಗ್ ಮಾಡ್ತಾರೆ. ಅದಾದಮೇಲೆ ಪ್ರಾಣಾಯಾಮ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಜಿಮ್ಮಿಗೆ ಹೋದೆ. ಈವ್ನಿಂಗ್ ಯೋಗ ಕೂಡ ಇರುತ್ತೆ, ನಾನು ಅದಕ್ಕೆ ಹೋಗಲಿಲ್ಲ, ಜಿಮ್ಗೆ ಹೋದೆ. ಅದಾದಮೇಲೆ ನೈಟ್ ಊಟ ಇದು, ಆಮೇಲೆ ಜೀರಾ ವಾಟರ್. ಇದು ನನ್ನ ಡೇ 2.